ನೋಡಿ, ಬೆಂಗಳೂರಿನಲ್ಲಿ ಕನ್ನಡ ಹಬ್ಬ ಆಚರಣೆ ಮಾಡಿದ್ದಕ್ಕೆ ಕಾರ್ಮಿಕನನ್ನ ಕೆಲಸದಿಂದ ವಜಾ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಒರಿಸ್ಸಾ ಮೂಲದ ಕಂಪನಿಯ ಸೆಕ್ರೆಟರಿ ಒಬ್ಬ ಈ ರೀತಿ ಕಾರ್ಮಿಕರ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ ಅಂತೆ. ಬೆಂಗಳೂರಿನಲ್ಲಿ ಕನ್ನಡ ಹಬ್ಬ ಆಚರಿಸಿದ್ದಕ್ಕೆ ಕೆಲಸದಿಂದ ವಜಾ ಮಾಡಲಾಯ್ತಾ? ಒರಿಸ್ಸಾ ಮೂಲದ ಸೆಕ್ರೆಟರಿಯಿಂದ ಕಾರ್ಮಿಕರ ಮೇಲೆ ದರ್ಪ ಕೆಆರ್ ಪುರದ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ನವೆಂಬರ್ 30ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದೆ. ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಕ್ಕೆ ಕಾರ್ಮಿಕರಿಗೆ ಟಾರ್ಚರ್ ಕೊಡುವಂತಹ ಕೆಲಸ ಆಗಿದೆ. ಹೌಸ್ ಕೀಪಿಂಗ್ ಕಾರ್ಮಿಕರಿಗೆ ಮೇಲ್ ಮಾಡಿ ಕಿರುಕುಳ ಕೊಟ್ಟಿರೋದು, ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಈಗ ಅಳಲು ತೋಡಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಿದ್ರಿ, ಮಾಡಬಾರ್ದಿತ್ತು ಅನ್ನೋ ತರ ಧಮಕಿ ಆಗ್ತಾ ಇದಾರೆ ನಮ್ಮ ಸೆಕ್ರೆಟರಿ. ಅವರು ಬಂದು ಓಡಿಸೋದವರು, ಅವ್ರು ಬಂದ್ಬಿಟ್ಟು ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಿದ್ರಿ, ಮಾಡಂಗಿಲ್ಲ ಅನ್ನೋ ತರ ನಮಗೆ ಧಮಕಿ ಆಗ್ತಾ ಇದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ನಾವು ಕನ್ನಡಿಗರು ಯಾಕೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಬಾರ್ದು ಅಂತ ನಾವು ಕ್ವಶನ್ ಮಾಡಿದ್ದೀನಿ. ಸೊ ಆ ಒಂದು ಕಾರಣನ ಇಟ್ಕೊಂಡು ಇವರು ನಮ್ಮನ್ನ ಟರ್ಮಿನೇಟ್ ಮಾಡಬೇಕು, ನಮ್ಮ ಕಂಪನಿನೇ ಟರ್ಮಿನೇಟ್ ಮಾಡಬೇಕು ಅಂತ ನಿನ್ನೆ ಸಂಜೆ ಮೇಲ್ ಹಾಕಿದ್ದಾರೆ. ಈ ಹಿಂದೆ ಈ ಕನ್ನಡ ರಾಜ್ಯೋತ್ಸವ ಆದ ಮೇಲೆ 4ನೇ ತಾರೀಕಿಂದ ಇದುವರೆಗೂ 10 ಮೇಲ್ ಹಾಕಿದ್ದಾರೆ. ಎಲ್ಲರನ್ನೂ ತೆಗೆದಾಕಿ ಕನ್ನಡದವ್ರನ್ನ ಅನ್ನೋ ತರ ನಮ್ಮ ಆಫೀಸ್ಗೆ, ನಮ್ಮ ಸಬ್ ಕಾಂಟ್ರಾಕ್ಟ್ ಆಫೀಸ್ಗೆ ಮೇಲ್ ಹಾಕಿದ್ದಾರೆ. ಎಷ್ಟು ಮಟ್ಟಕ್ಕೆ ಸರಿ ಸರ್? ಕನ್ನಡ ರಾಜ್ಯೋತ್ಸವ ಮಾಡಬಾರ್ದಿತ್ತ, ಮಾಡಬಾರ್ದಾ? ಏನಕ್ಕೆ ಮಾಡಬಾರ್ದು? ನಾವು ಕನ್ನಡಿಗರು, ನಾವು ಮಾಡ್ತೀವಿ. ಸೊ ಇದನ್ನ ಕನ್ನಡ ರಾಜ್ಯೋತ್ಸವ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಕಾಂಟ್ರಾಕ್ಟ್ ನಮ್ಮ ಕಂಪನಿನ ಕಂಪ್ಲೀಟ್ ಟರ್ಮಿನೇಟ್ ಮಾಡ್ತೀವಿ ಅಂತ ಮೇಲ್ ಹಾಕಿದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಕೆಲಸನ ನಂಬ್ಕೊಂಡು, ಇದೇ ಕೆಲಸನ ನಂಬ್ಕೊಂಡು ಹತ್ತಿರದಲ್ಲಿ ಮನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಇದುವರೆಗೂ. ಸೊ ನಮ್ಗೆ ಆದಂತ ಒಂದು ಫ್ಯಾಮಿಲಿ ಕನ್ನಡದವ್ರು ಬೇಡವೇ ಬೇಡ ಅಂತ ಕೆಲಸದಿಂದ ತೆಗಿಬೇಕು ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಮಾಡಿದ್ದಕ್ಕೆ ಬಂದು ನಮಗೆ ದಯವಿಟ್ಟು ನ್ಯಾಯ ತರಿಸ್ಕೊಡಿ. ರಾಜ್ಯೋತ್ಸವ ಮಾಡಿದ್ದೆ ತಪ್ಪ. ಆ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಮ್ಮನ್ನ ಎಲ್ಲ ಕೆಲಸದ ತೆಗಿತಾ ಇದ್ದಾರೆ. ದಯವಿಟ್ಟು ಬಂದು ನಮಗೆ ನ್ಯಾಯ ಕೊಡಿಸಬೇಕು. ನಮಸ್ತೆ ಸರ್, ನಾವು ಕನ್ನಡ ರಾಜ್ಯೋತ್ಸವ ಮಾಡಿದಾಗಿಂದ ನಮಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ, ಯಾರು ಈ ಒರಿಸ್ಸಾ ಮೂಲದವನು? ಕನ್ನಡ ಹಬ್ಬ ಆಚರಣೆ ಮಾಡಿದ್ರೆ ಈತನಿಗೆ ಏನು ತೊಂದರೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಪಾಟೀಲ್, ಇಂಥ ಘಟನೆಗಳನ್ನ ನೋಡಿದ್ರೆ ನಾವು ಕರ್ನಾಟಕದಲ್ಲಿ ಇದ್ದೀವ, ಬೇರೆ ಕಡೆ ಎಲ್ಲೇ ಇದ್ದೀವ ಅಂತ ಅನುಮಾನ ಮೂಡುತ್ತೆ. ಯಾಕಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ ಅಂದ್ರೆ ಕೇರ್ಪುರಮಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಾರ್ಮಿಕರು ಕನ್ನಡ ಬಾವುಟ ಕಟ್ಟಿ ಒಂದ್ ಕಡೆ ಆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ. ಅದು ನವೆಂಬರ್ 30ರಂದು. ಆ ಒಂದು ವಿಚಾರ ಈ ಒರಿಸ್ಸಾ ಮೂಲದ ಸೆಕ್ರೆಟರಿ ಗೊತ್ತಾಗುತ್ತೆ. ಆ ಒಂದು ವಿಚಾರವಾಗಿ ನೀವು ಆಚರಣೆ ಮಾಡಿದ್ರೆ ಎಂಬ ಧಮಕಿ ಆಗ್ತಾನೆ. ಅದಾದ್ರೆ ಮೇಲ್ ಮುಖಾಂತರ ನಿಮ್ಮ ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಆ ಕಾರ್ಮಿಕರು ಒಂದ್ ಕಡೆ ಒಂದ್ ಕಡೆ ಆಕ್ರೋಶ, ಒಂದ್ ಕಡೆ ಅಸಮಾಧಾನ ಸಹ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೇವೆ, ನಾವು ಕನ್ನಡನ ಹಬ್ಬವನ್ನು ಆಚರಣೆ ಮಾಡುತ್ತೇವೆ, ನೀವ್ಯಾರು ಕೇಳಕ್ಕೆ ಎಂಬುದು ಪ್ರಶ್ನೆ ಮಾಡಿದರೆ ಆ ಒಂದು ವಿಚಾರಕ್ಕೆ ಆ ಒಂದು ಸೆಕ್ಯೂರಿಟಿ, ಒರಿಸ್ಸಾ ಮೂಲದ ಒಬ್ಬ ಸೆಕ್ಯೂರಿಟಿ ಇದೀಗ ಅವರನ್ನ ವಜೆ ಮಾಡುವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಯಾರೆಂಬುದು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸೆಕ್ಯೂರಿಟಿ ಎಲ್ಲಿದ್ದಾರೆ ಎಂಬುದು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಈ ಒಂದು ವಿಚಾರ ಇದೀಗ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದ್ ಕಡೆ ಸುತ್ತಮುತ್ತ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೋಡಿ, ಬೆಂಗಳೂರಿನಲ್ಲಿ ಕನ್ನಡ ಹಬ್ಬ ಆಚರಣೆ ಮಾಡಿದ್ದಕ್ಕೆ ಕಾರ್ಮಿಕನನ್ನ ಕೆಲಸದಿಂದ ವಜಾ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಒರಿಸ್ಸಾ ಮೂಲದ ಕಂಪನಿಯ ಸೆಕ್ರೆಟರಿ ಒಬ್ಬ ಈ ರೀತಿ ಕಾರ್ಮಿಕರ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ ಅಂತೆ. ಬೆಂಗಳೂರಿನಲ್ಲಿ ಕನ್ನಡ ಹಬ್ಬ ಆಚರಿಸಿದ್ದಕ್ಕೆ ಕೆಲಸದಿಂದ ವಜಾ ಮಾಡಲಾಯ್ತಾ? ಒರಿಸ್ಸಾ ಮೂಲದ ಸೆಕ್ರೆಟರಿಯಿಂದ ಕಾರ್ಮಿಕರ ಮೇಲೆ ದರ್ಪ ಕೆಆರ್ ಪುರದ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ನವೆಂಬರ್ 30ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದೆ. ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಕ್ಕೆ ಕಾರ್ಮಿಕರಿಗೆ ಟಾರ್ಚರ್ ಕೊಡುವಂತಹ ಕೆಲಸ ಆಗಿದೆ. ಹೌಸ್ ಕೀಪಿಂಗ್ ಕಾರ್ಮಿಕರಿಗೆ ಮೇಲ್ ಮಾಡಿ ಕಿರುಕುಳ ಕೊಟ್ಟಿರೋದು, ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಈಗ ಅಳಲು ತೋಡಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಿದ್ರಿ, ಮಾಡಬಾರ್ದಿತ್ತು ಅನ್ನೋ ತರ ಧಮಕಿ ಆಗ್ತಾ ಇದಾರೆ ನಮ್ಮ ಸೆಕ್ರೆಟರಿ. ಅವರು ಬಂದು ಓಡಿಸೋದವರು, ಅವ್ರು ಬಂದ್ಬಿಟ್ಟು ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಿದ್ರಿ, ಮಾಡಂಗಿಲ್ಲ ಅನ್ನೋ ತರ ನಮಗೆ ಧಮಕಿ ಆಗ್ತಾ ಇದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ಕನ್ನಡಿಗರು ಯಾಕೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಬಾರ್ದು ಅಂತ ನಾವು ಕ್ವಶನ್ ಮಾಡಿದ್ದೀನಿ. ಸೊ ಆ ಒಂದು ಕಾರಣನ ಇಟ್ಕೊಂಡು ಇವರು ನಮ್ಮನ್ನ ಟರ್ಮಿನೇಟ್ ಮಾಡಬೇಕು, ನಮ್ಮ ಕಂಪನಿನೇ ಟರ್ಮಿನೇಟ್ ಮಾಡಬೇಕು ಅಂತ ನಿನ್ನೆ ಸಂಜೆ ಮೇಲ್ ಹಾಕಿದ್ದಾರೆ. ಈ ಹಿಂದೆ ಈ ಕನ್ನಡ ರಾಜ್ಯೋತ್ಸವ ಆದ ಮೇಲೆ 4ನೇ ತಾರೀಕಿಂದ ಇದುವರೆಗೂ 10 ಮೇಲ್ ಹಾಕಿದ್ದಾರೆ. ಎಲ್ಲರನ್ನೂ ತೆಗೆದಾಕಿ ಕನ್ನಡದವ್ರನ್ನ ಅನ್ನೋ ತರ ನಮ್ಮ ಆಫೀಸ್ಗೆ, ನಮ್ಮ ಸಬ್ ಕಾಂಟ್ರಾಕ್ಟ್ ಆಫೀಸ್ಗೆ ಮೇಲ್ ಹಾಕಿದ್ದಾರೆ. ಎಷ್ಟು ಮಟ್ಟಕ್ಕೆ ಸರಿ ಸರ್? ಕನ್ನಡ ರಾಜ್ಯೋತ್ಸವ ಮಾಡಬಾರ್ದಿತ್ತ, ಮಾಡಬಾರ್ದಾ? ಏನಕ್ಕೆ ಮಾಡಬಾರ್ದು? ನಾವು ಕನ್ನಡಿಗರು, ನಾವು ಮಾಡ್ತೀವಿ.
ಸೊ ಇದನ್ನ ಕನ್ನಡ ರಾಜ್ಯೋತ್ಸವ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಕಾಂಟ್ರಾಕ್ಟ್ ನಮ್ಮ ಕಂಪನಿನ ಕಂಪ್ಲೀಟ್ ಟರ್ಮಿನೇಟ್ ಮಾಡ್ತೀವಿ ಅಂತ ಮೇಲ್ ಹಾಕಿದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಕೆಲಸನ ನಂಬ್ಕೊಂಡು ಇದೇ ಕೆಲಸನ ನಂಬ್ಕೊಂಡು ಹತ್ರದಲ್ಲಿ ಮನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಇದುವರೆಗೂ. ಸೊ ನಮ್ಗೆ ಆದಂತ ಒಂದು ಫ್ಯಾಮಿಲಿ ಕನ್ನಡದಲ್ಲಿ ಬೇಡವೇ ಬೇಡ ಅಂತ ಕೆಲಸದಿಂದ ತೆಗಿಬೇಕು ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಬಂದು ನಮಗೆ ದಯವಿಟ್ಟು ನ್ಯಾಯ ತರಿಸ್ಕೊಡಿ. ರಾಜ್ಯೋತ್ಸವ ಮಾಡಿದ್ದೆ ತಪ್ಪ. ಆ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಮ್ಮನ್ನ ಎಲ್ಲ ಕೆಲಸದ ತೆಗಿತಾ ಇದ್ದಾರೆ. ದಯವಿಟ್ಟು ಬಂದು ನಮ್ಗೆ ನ್ಯಾಯ ಕೊಡಿಸಬೇಕು. ನಮಸ್ತೆ ಸರ್, ನಾವು ಕನ್ನಡ ರಾಜ್ಯೋತ್ಸವ ಮಾಡಿದಾಗಿಂದ ನಮಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಇಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ, ಯಾರು ಈ ಒರಿಸ್ಸಾ ಮೂಲದವನು? ಕನ್ನಡ ಹಬ್ಬ ಆಚರಣೆ ಮಾಡಿದ್ರೆ ಈತನಿಗೆ ಏನು ತೊಂದರೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಇಪ್ಪತ್ ಪಟೇಲ್ ಇಂಥ ಘಟನೆಗಳನ್ನ ನೋಡಿದ್ರೆ ನಾವು ಕರ್ನಾಟಕದಲ್ಲಿ ಇದ್ದೀವ ಬೇರೆ ಕಡೆ ಎಲ್ಲೇ ಇದ್ದೀವ ಅಂತ ಅನುಮಾನ ಮೂಡುತ್ತೆ. ಯಾಕಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ ಅಂದ್ರೆ ಕೇರ್ಪುರಮಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಾರ್ಮಿಕರು ಕನ್ನಡ ಬಾವುಟ ಕಟ್ಟಿ ಒಂದ್ ಕಡೆ ಆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ. ಅದು ನವೆಂಬರ್ 30ರಂದು. ಆ ಒಂದು ವಿಚಾರ ಈ ಒರಿಸ್ಸಾ ಮೂಲದ ಸೆಕ್ರೆಟರಿ ಗೊತ್ತಾಗುತ್ತೆ. ಆ ಒಂದು ವಿಚಾರವಾಗಿ ನೀವು ಆಚರಣೆ ಮಾಡಿದ್ರೆ ಎಂಬ ಧಮಕಿ ಆಗ್ತಾನೆ. ಅದಾದ್ರೆ ಮೇಲ್ ಮುಖಾಂತರ ನಿಮ್ ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಆ ಕಾರ್ಮಿಕರು ಒಂದ್ ಕಡೆ ಒಂದ್ ಕಡೆ ಆಕ್ರೋಶ, ಒಂದ್ ಕಡೆ ಅಸಮಾಧಾನ ಸಹ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೇವೆ, ನಾವು ಕನ್ನಡನ ಹಬ್ಬವನ್ನು ಆಚರಣೆ ಮಾಡುತ್ತೇವೆ, ನೀವ್ಯಾರು ಕೇಳಕ್ಕೆ ಎಂಬುದು ಪ್ರಶ್ನೆ ಮಾಡಿದರೆ ಆ ಒಂದು ವಿಚಾರಕ್ಕೆ ಆ ಒಂದು ಸೆಕ್ಯೂರಿಟಿ, ಒರಿಸ್ಸಾ ಮೂಲದ ಒಬ್ಬ ಸೆಕ್ಯೂರಿಟಿ ಇದೀಗ ಅವರನ್ನ ವಜಾ ಮಾಡುವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಯಾರೆಂಬುದು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸೆಕ್ಯೂರಿಟಿ ಎಲ್ಲಿದೆ ಎಂಬುದು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಈ ಒಂದು ವಿಚಾರ ಇದೀಗ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದ್ ಕಡೆ ಸುತ್ತಮುತ್ತ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೋಡಿ, ಬೆಂಗಳೂರಿನಲ್ಲಿ ಕನ್ನಡ ಹಬ್ಬ ಆಚರಣೆ ಮಾಡಿದ್ದಕ್ಕೆ ಕಾರ್ಮಿಕನನ್ನ ಕೆಲಸದಿಂದ ವಜಾ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಒರಿಸ್ಸಾ ಮೂಲದ ಕಂಪನಿಯ ಸೆಕ್ರೆಟರಿ ಒಬ್ಬ ಈ ರೀತಿ ಕಾರ್ಮಿಕರ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿದೆ ಅಂತೆ. ಬೆಂಗಳೂರಿನಲ್ಲಿ ಕನ್ನಡ ಹಬ್ಬ ಆಚರಿಸಿದ್ದಕ್ಕೆ ಕೆಲಸದಿಂದ ವಜಾ ಮಾಡಲಾಯ್ತಾ? ಒರಿಸ್ಸಾ ಮೂಲದ ಸೆಕ್ರೆಟರಿಯಿಂದ ಕಾರ್ಮಿಕರ ಮೇಲೆ ದರ್ಪ ಕೆಆರ್ಪುರದ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ನವೆಂಬರ್ 30ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದೆ. ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಕ್ಕೆ ಕಾರ್ಮಿಕರಿಗೆ ಟಾರ್ಚರ್ ಕೊಡುವಂತಹ ಕೆಲಸ ಆಗಿದೆ. ಹೌಸ್ ಕೀಪಿಂಗ್ ಕಾರ್ಮಿಕರಿಗೆ ಮೇಲ್ ಮಾಡಿ ಕಿರುಕುಳ ಕೊಟ್ಟಿರೋದು, ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಈಗ ಅಳಲು ತೋಡಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಿದ್ರಿ, ಮಾಡಬಾರ್ದಿತ್ತು ಅನ್ನೋ ತರ ಧಮಕಿ ಆಗ್ತಾ ಇದಾರೆ ನಮ್ಮ ಸೆಕ್ರೆಟರಿ. ಅವರು ಬಂದು ಓಡಿಸೋದವರು, ಅವ್ರು ಬಂದ್ಬಿಟ್ಟು ಯಾಕೆ ಕನ್ನಡ ರಾಜ್ಯೋತ್ಸವ ಮಾಡಿದ್ರಿ, ಮಾಡಂಗಿಲ್ಲ ಅನ್ನೋ ತರ ನಮಗೆ ಧಮಕಿ ಆಗ್ತಾ ಇದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ನಾವು ಕನ್ನಡಿಗರು ಯಾಕೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಬಾರ್ದು ಅಂತ ನಾವು ಕ್ವಶನ್ ಮಾಡಿದ್ದೀನಿ. ಸೊ ಆ ಒಂದು ಕಾರಣನ ಇಟ್ಕೊಂಡು ಇವರು ನಮ್ಮನ್ನ ಟರ್ಮಿನೇಟ್ ಮಾಡಬೇಕು, ನಮ್ಮ ಕಂಪನಿನೇ ಟರ್ಮಿನೇಟ್ ಮಾಡಬೇಕು ಅಂತ ನಿನ್ನೆ ಸಂಜೆ ಮೇಲ್ ಹಾಕಿದ್ದಾರೆ. ಈ ಹಿಂದೆ ಈ ಕನ್ನಡ ರಾಜ್ಯೋತ್ಸವ ಆದ ಮೇಲೆ 4ನೇ ತಾರೀಕಿಂದ ಇದುವರೆಗೂ 10 ಮೇಲ್ ಹಾಕಿದ್ದಾರೆ. ನೀವು ಎಲ್ಲರನ್ನೂ ತೆಗೆದಾಕಿ ಕನ್ನಡದವ್ರನ್ನ ಅನ್ನೋ ತರ ನಮ್ಮ ಆಫೀಸ್ಗೆ, ನಮ್ಮ ಸಬ್ ಕಾಂಟ್ರಾಕ್ಟ್ ಆಫೀಸ್ಗೆ ಮೇಲ್ ಹಾಕಿದ್ದಾರೆ. ಎಷ್ಟು ಮಟ್ಟಕ್ಕೆ ಸರಿ ಸರ್? ಕನ್ನಡ ರಾಜ್ಯೋತ್ಸವ ಮಾಡಬಾರ್ದಿತ್ತ? ಮಾಡಬಾರ್ದಾ? ಏನಕ್ಕೆ ಮಾಡಬಾರ್ದು? ನಾವು ಕನ್ನಡಿಗರು, ನಾವು ಮಾಡ್ತೀವಿ. ಸೊ ಇದನ್ನ ಕನ್ನಡ ರಾಜ್ಯೋತ್ಸವ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಕಾಂಟ್ರಾಕ್ಟ್ ನಮ್ಮ ಕಂಪನಿನ ಕಂಪ್ಲೀಟ್ ಟರ್ಮಿನೇಟ್ ಮಾಡ್ತೀವಿ ಅಂತ ಮೇಲ್ ಹಾಕಿದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಕೆಲಸನ ನಂಬ್ಕೊಂಡು ಇದೇ ಕೆಲಸನ ನಂಬ್ಕೊಂಡು ಹತ್ರದಲ್ಲಿ ಮನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಇದುವರೆಗೂ. ಸೊ ನಮ್ಗೆ ಆದಂತ ಒಂದು ಫ್ಯಾಮಿಲಿ ಕನ್ನಡದಲ್ಲಿ ಬೇಡವೇ ಬೇಡ ಅಂತ ಕೆಲಸದಿಂದ ತೆಗಿಬೇಕು ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಬಂದು ನಮಗೆ ದಯವಿಟ್ಟು ನ್ಯಾಯ ತರಿಸ್ಕೊಡಿ. ರಾಜ್ಯೋತ್ಸವ ಮಾಡಿದ್ದೆ ತಪ್ಪ. ಆ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಮ್ಮನ್ನ ಎಲ್ಲ ಕೆಲಸದ ತೆಗಿತಾ ಇದ್ದಾರೆ. ದಯವಿಟ್ಟು ಬಂದು ನಮ್ಗೆ ನ್ಯಾಯ ಕೊಡಿಸಬೇಕು. ನಮಸ್ತೆ ಸರ್, ನಾವು ಕನ್ನಡ ರಾಜ್ಯೋತ್ಸವ ಮಾಡಿದಾಗಿಂದ ನಮಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಇಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ, ಯಾರು ಈ ಒರಿಸ್ಸಾ ಮೂಲದವನು? ಕನ್ನಡ ಹಬ್ಬ ಆಚರಣೆ ಮಾಡಿದ್ರೆ ಈತನಿಗೆ ಏನು ತೊಂದರೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಇಪ್ಪತ್ ಪಟೇಲ್ ಇಂಥ ಘಟನೆಗಳನ್ನ ನೋಡಿದ್ರೆ ನಾವು ಕರ್ನಾಟಕದಲ್ಲಿ ಇದ್ದೀವ ಬೇರೆ ಕಡೆ ಎಲ್ಲೇ ಇದ್ದೀವ ಅಂತ ಅನುಮಾನ ಮೂಡುತ್ತೆ. ಯಾಕಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ ಅಂದ್ರೆ ಕೇರ್ಪುರಮಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಾರ್ಮಿಕರು ಕನ್ನಡ ಬಾವುಟ ಕಟ್ಟಿ ಒಂದ್ ಕಡೆ ಆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ. ಅದು ನವೆಂಬರ್ 30ರಂದು. ಆ ಒಂದು ವಿಚಾರ ಈ ಒರಿಸ್ಸಾ ಮೂಲದ ಸೆಕ್ರೆಟರಿ ಗೊತ್ತಾಗುತ್ತೆ. ಆ ಒಂದು ವಿಚಾರವಾಗಿ ನೀವು ಆಚರಣೆ ಮಾಡಿದ್ರೆ ಎಂಬ ಧಮಕಿ ಆಗ್ತಾನೆ. ಅದಾದ್ರೆ ಮೇಲ್ ಮುಖಾಂತರ ನಿಮ್ ಕೆಲಸದಿಂದ ತೆಗೆಯುವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಆ ಕಾರ್ಮಿಕರು ಒಂದ್ ಕಡೆ ಒಂದ್ ಕಡೆ ಆಕ್ರೋಶ, ಒಂದ್ ಕಡೆ ಅಸಮಾಧಾನ ಸಹ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೇವೆ, ನಾವು ಕನ್ನಡನ ಹಬ್ಬವನ್ನು ಆಚರಣೆ ಮಾಡುತ್ತೇವೆ,
ನೀವ್ಯಾರು ಕೇಳಕ್ಕೆ ಎಂಬುದು ಪ್ರಶ್ನೆ ಮಾಡಿದರೆ ಆ ಒಂದು ವಿಚಾರಕ್ಕೆ ಆ ಒಂದು ಸೆಕ್ಯೂರಿಟಿ ಒರಿಸ್ಸಾದ ಮೂಲದ ಒಬ್ಬ ಸೆಕ್ಯೂರಿಟಿ ಇದೀಗ ಅವರನ್ನ ವಜಾ ಮಾಡುವ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಯಾರೆಂಬುದು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸೆಕ್ಯೂರಿಟಿ ಎಲ್ಲಿದೆ ಎಂಬುದು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಈ ಒಂದು ವಿಚಾರ ಇದೀಗ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದ್ ಕಡೆ ಸುತ್ತಮುತ್ತ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.